ನಮಸ್ಕಾರ ಕರ್ನಾಟಕ. ಇವತ್ತು ನಾವು ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ. ಇವತ್ತು ಶನಿವಾರ ವಿಡಿಯೋ ಆಗ್ತಾಯಿದ್ದೀನಿ ಅಂದರೆ ಗೊತ್ತಾಗಿರುತ್ತೆ, ನಿನ್ನೆ ಯಾವುದೋ ಒಂದು ಕನ್ನಡದ ಹೊಸ ಮೂವಿ ರಿಲೀಸ್ ಆಗಿರುತ್ತೆ, ನೋಡ್ಕೊಬಂದು ರಿವ್ಯೂ ಮಾಡ್ತಾಯಿದ್ದೀನಿ ಅಂತ. ಇವತ್ತು ನಾನು ರಿವ್ಯೂ ಮಾಡ್ತಾ ಇರೋದು ನಮ್ಮ ಅಜಯ್ ರಾವ್ ಅವರ ಪ್ರೊಡಕ್ಷನಲ್ಲಿ ಬಂದಿರೋಂಥ ಯುದ್ಧಕಾಂಡ. ಸೊ ಈ ಟೈಟಲಲ್ಲಿ ರವಿಚಂದ್ರನ್ ಅವರು ಜಮಾನ್ದಲ್ಲೇ ಒಂದು ಲೆಜೆಂಡರಿ ಮೂವಿ ಮಾಡಿದ್ದಾರೆ. ಸೊ ಇವಾಗ ನಮ್ಮ ಅಜಯ್ ರಾವ್ ಅವರು ಅದೇ ಹೆಸರಲ್ಲಿ ಯುದ್ಧಕಾಂಡ ಚಾಪ್ಟರ್ 2 ಅಂತ ಬಂದಿದ್ದಾರೆ. ಎಂಟರ್ಟೈನಿಂಗು, ಕಾಮಿಡಿ ಅವೆಲ್ಲ ಬಿಟ್ಟು ನಮ್ಮ ದೇಶದಲ್ಲಿ ನಡೀತಾ ಇರುವಂತಹ ಒಂದು ಫ್ಯಾಕ್ಟ್ನ ಇಟ್ಕೊಂಡು ಒಂದು ಮೂವಿ ಮಾಡಿದ್ದಾರೆ. ಒತ್ತಿ ಯಾಕೆ ಕೇಳ್ತಾ ಇದ್ದೀನಿ ಅಂತ ಮುಂದೆ ಗೊತ್ತಾಗುತ್ತೆ ಆ ಫ್ಯಾಕ್ಟು ಏನು ಅಂತೇಳಿ. ಸೊ ನಿನ್ನೆ ಅಂದರೆ ಶುಕ್ರವಾರ ಯುದ್ಧಕಾಂಡ ಚಾಪ್ಟರ್ 2 ಮೂವಿ ರಿಲೀಸ್ ಆಗಿದೆ. ಸೊ ಇನ್ನು ಯಾರಾದರೂ ನೋಡಿಲ್ಲ ಅಂದರೆ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲೇ ಹೋಗಿ ಮೂವಿನ ನೋಡಿ. ಸಿನಿಮಾ ಮಾತ್ರ ಅದ್ಭುತವಾಗಿದೆ, ಒಳ್ಳೆ ಮೆಸೇಜ್ ಇಟ್ಕೊಂಡು ಮಾಡಿರುವಂತಹ ಮೂವಿ. ಸಮಾಜಕ್ಕೆ ಏನಾದರೂ ಒಂದು ಸ್ವಲ್ಪ ಚೇಂಜ್ ತರಬೇಕು ಅಂತ ಮಾಡಿರುವಂತಹ ಮೂವಿ. ಈ ಮೂವಿಯಿಂದ ಒಂದು ಸ್ವಲ್ಪ ಚೇಂಜ್ ಆಗಬಹುದು ಅಂತ ನನ್ನ ಮೈಂಡಲ್ಲಿ. ಸೊ ಈ ಮೂವಿ ಸ್ಟಾರ್ ಕ್ಯಾಸ್ಟ್ ನೋಡಿದ್ರೆ ಅಜಯ್ ರಾವ್ ಅವರಿದ್ದಾರೆ, ಹಾಗೆ ನಮ್ಮ KGF ಅಲ್ಲಿ ತಾಯಿ ಕ್ಯಾರೆಕ್ಟರ್ ಮಾಡಿರೋ ಅರ್ಚನಾ ಅವರು, ನಮ್ಮ ಪ್ರಕಾಶ್ ಬೆಳವಾಡಿ ಸರು, ನಾಗಾಭರಣ ಅವರೆಲ್ಲ ಮಾಡಿದ್ದಾರೆ. ಮೂವಿ ನಿಮಗೆಲ್ಲೂ ಬೋರ್ ಅನ್ಸಲ್ಲ. ಕೇಳ್ಬೋದು, ಗುರು ಈ ಮೂವಿ ಎಂಟರ್ಟೈನಿಂಗ್ ಆಗಿದೆಯಾ, ಕಾಮಿಡಿ ಆಗಿದೆಯಾ, ಮಜಾ ಕೊಡುತ್ತಾ? ಈ ಮೂವಿ ನಿಮಗೆ ಮಜಾ ಕೊಡಲಿಲ್ಲ ಅಂದ್ರೂ ಒಂದೊಳ್ಳೆ ಮೆಸೇಜ್ ಕೊಡುತ್ತೆ. ನಮ್ಮ ಸಮಾಜಕ್ಕೆ ಏನು ಚೇಂಜಸ್ ಬೇಕು ಅನ್ನೋದನ್ನು ಅರ್ಥಪೂರ್ಣವಾಗಿ ಕನ್ವೆ ಮಾಡಿದ್ದಾರೆ. ಅಥವಾ ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ ಅಂತ ಮಾಡಿರೋ ಒಂದು ಮೂವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮೂವಿ ಸ್ಟೋರಿ ಹೆಂಗಿದೆ ಅಂದರೆ, ಒಂದು ಚಿಕ್ಕ ಮಗು, ಸೆಕೆಂಡ್ ಥರ್ಡ್ ಸ್ಟ್ಯಾಂಡರ್ಡ್ಗೆ ಹೋಗುವಂತಹ ಮಗು. ನಾವು ಬೆಳಗ್ಗೆ ಎದ್ದರೆ ಪೇಪರು ಟಿ ವಿಲೆಲ್ಲ ನೋಡಿರ್ತೀವಿ, ಚಿಕ್ಕ ಮಗು ಮೇಲೆ ಮೊಲೆಸ್ಟ್ ಆಗಿದೆ, ಅಥವಾ ಆ ಮಾಡಿದವನಿಗೆ ಶಿಕ್ಷೆ ಕೊಡೋಕ್ಕೆ ತುಂಬ ಟೈಮ್ ತಗೊಳುತ್ತೆ ನಮ್ಮ ಇಂಡಿಯನ್ ಸಿಸ್ಟಮಲ್ಲಿ. ಅದು ದಿನಗಳ್ಗಟ್ಟಲೆ ಆಗ್ಬೋದು, ವಾರ ಆಗ್ಬೋದು, ತಿಂಗಳಾಗ್ಬೋದು, ವರ್ಷಾನುಗಟ್ಟಲೆ ಆದರೂ ಆಗ್ಬೋದು. ಆಶ್ಚರ್ಯ ಏನೂ ಇಲ್ಲ ಅದರಲ್ಲಿ. ಅದು ನಮ್ಮ ದೇಶದಲ್ಲಂತೂ ಆಶ್ಚರ್ಯ ಪಡೋ ಸಂಗತಿನೇ ಅಲ್ಲ ಅದು. ನ್ಯಾಯ ಸಿಗೋದು ಡಿಲೇ ಆಯಿತು ಅಂದರೆ ನಮ್ಮ ದೇಶದಲ್ಲಿ ಆಶ್ಚರ್ಯ ಪಡೋದ್ರಲ್ಲಿ ಅರ್ಥನೇ ಇಲ್ಲ ಅನ್ಕೊಬಿಡಿ, ಕಾಮನ್ ಆಗಿಬಿಟ್ಟಿದೆ. ಸೊ ಆ ಒಂದು ಲೈನ್ ಇಟ್ಕೊಂಡು ಮೂವಿ ಬಿಲ್ಡ್ ಮಾಡಿದ್ದಾರೆ. ಸೊ ಈ ಮೂವಿಲಿ ನಿಮಗೆ ಏನೇನು ಸಿಗುತ್ತೆ ನೋಡೋಕ್ಕೆ ಅಂದರೆ, ತೊಂದರೆಗೀಡಾಗಿರೋ ಒಂದು ಪುಟ್ಟು ಹೆಣ್ಮಗು, ಅವರ ತಾಯಿಗೆ ಎಷ್ಟು ಆಕ್ರೋಶ ಇರುತ್ತೆ, ಮನಸ್ಥಿತಿ ಹೆಂಗಿರುತ್ತೆ ಅದು ನೋಡ್ಬೋದು. ಜೊತೆಗೆ ನ್ಯಾಯ ಸಿಗಬೇಕು ಅಂತ ಹೋರಾಡೋ ಒಬ್ಬ ಲಾಯರು, ಅವನ ಮನಸ್ಥಿತಿ ಹೇಗಿರುತ್ತೆ, ಅವನು ಯಾವ ಥರ ಹೋರಾಡ್ತಾನೆ ಅದನ್ನು ನೀವು ನೋಡ್ಬೋದು. ಕೊನೆಗೆ ನಮ್ಮ ಸಿಸ್ಟಮಲ್ಲಿ ಅವ್ರಿಗೆ ನ್ಯಾಯ ಸಿಗುತ್ತಾ ಸಿಗಲ್ವೋ ನೀವು ಅದನ್ನು ನೋಡ್ಬೋದು ಮೂವಿಲಿ. ಇವಾಗೆಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಮೇಯ್ನಾಗಿ ನಮ್ಮ ದೇಶದಲ್ಲಿ ಸಣ್ಣ ಮಕ್ಕಳ ಮೇಲೆ ಹಿಂಸೆ ಕೊಡೋದು, ಮೊಲೆಸ್ಟ್ ಮಾಡೋದು, ಒಂದು 40% ಅದು ಕೇಸ್ ಫೈಲ್ ಆದರೆ ಹೆಚ್ಚು, ಮಿಕ್ಕಿದೆಲ್ಲ ಮುಚ್ಚೋಗ್ತವೆ. ಯಾವ ರೀಸನ್ ಮುಚ್ಚೋಗ್ತವೆ ಹೇಳಿ? ಕೇಸ್ ಫೈಲ್ ಮಾಡಿದ್ರೂ ನ್ಯಾಯ ಸಿಗೋಕ್ಕೆ 10 ವರ್ಷ ಆದರೂ ಆಗುತ್ತೆ, 20 ವರ್ಷ ಆದರೂ ಆಗುತ್ತೆ, 30 ವರ್ಷ ಆದರೂ ಆಗುತ್ತೆ. ಎಷ್ಟು ವರ್ಷ ಆದರೂ ಕೊನೆಗೆ ಸಿಗುತ್ತಾ ಅದೂ ಗೊತ್ತಿಲ್ಲ. ಈ ಮೂವಿ ಎಂಡಿಂಗಲ್ಲಿ ಅಜಯ್ ಅವರು ಒಂದು ಒಳ್ಳೆ ಸ್ಟೇಟ್ಮೆಂಟ್ ಹೇಳ್ತಾರೆ. ಬೇರೆ ನಮಗಿಂತ ಜನಸಂಖ್ಯೆಯಲ್ಲಿ ಜಾಸ್ತಿ ಇರೋ ದೇಶಗಳು ಎಂಥ ಕಷ್ಟ, ಕ್ರೂಷಿಯಲ್ ಆಗಿರೋ ಕೇಸ್ನೂ ಆನ್ಲೈನಲ್ಲೇ ಸಾಲ್ವ್ ಮಾಡ್ತಾರೆ ವಿತ್ ಜಸ್ಟಿಸ್. ನ್ಯಾಯ ಸಿಗುತ್ತೆ.
ತಪ್ಪು ಮಾಡಿರೋದು ಪ್ರೈಮ್ ಮಿನಿಸ್ಟ್ರೇ ಆಗಿರಲಿ, ಪ್ರೆಸಿಡೆಂಟೇ ಆಗಿರಲಿ, ಅವನು ಯಾವನೇ ಆಗಿರಲಿ, ನ್ಯಾಯ ಸಿಗುತ್ತೆ. ಅದು ನಮ್ಮ ದೇಶದಲ್ಲಿ MLA ಹೋಗಲಿ, ಅವ ಕಾರ್ಪೊರೇಟ್ ಕಡೆ ಒಂದು ತಪ್ಪು ಮಾಡಿದ್ರು ನ್ಯಾಯ ಸಿಗೋಕ್ಕೆ ತುಂಬಾ ಟೈಮ್ ಆಗುತ್ತೆ. ಅದರಲ್ಲಿ ಸಿಗುತ್ತೋ ಇಲ್ವೋ ಅನ್ನೋದು ಕನ್ಫರ್ಮ್ ಇರಲ್ಲ. ಆ ಸ್ಥಿತಿಗೆ ತಲುಪಿದ್ದೀವಿ ನಾವು ಆಲ್ರೆಡಿ ಈಗ. ಸೊ ಲಾಸ್ಟಲ್ಲಿ ನೀವು ನೋಡ್ಬೋದು, ನಮ್ಮ ರಾಷ್ಟ್ರಪತಿಗಳಿಗೆ ಅಜಯ್ ರಾವ್ ಅವರು ಬರೆದಿರೋಂತಹ ಒಂದು ಪತ್ರ ಕೂಡ ಹಾಕ್ತಾರೆ. ನಮ್ಮ ದೇಶದಲ್ಲಿ ಚಿಕ್ಕ ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ, ಹೆಂಗಸರ ಮೇಲೆ ನಡೀತಾ ಇರೋ ದೌರ್ಜನ್ಯ ಆಗಿರ್ಬೋದು, ಮೊಲೆಸ್ಟ್ ಆಗಿರ್ಬೋದು, ಅಥವಾ ಅವ್ರಿಗೆ ಆಗ್ತಿರೋ ತೊಂದರೆಗಳಿಗಾಗಿರ್ಬೋದು, ನ್ಯಾಯ ಕೊಡಿಸಿ. ನಮ್ಮ ಜನಗಳು ಬಾಯಲ್ಲಿ ಹೆಂಗೆ ಬರೋದು, ಅವಳು ಆ ಥರ ಬಟ್ಟೆ ಹಾಕ್ತಿದ್ಲು ಅದಕ್ಕೆ ಹಂಗಾಯಿತು. ಹಾಕ್ತಾರೋ ಬಟ್ಟೆ ಅವಳು ತಪ್ಪಾದರೆ ಹಿಂಸೆ ಮಾಡಿರೋ ನನ್ನ ಮಗನ ತಪ್ಪು ಬರಲ್ವ ಅಲ್ಲಿ? ನೀವು ನಮ್ಮ ಕರ್ನಾಟಕದಲ್ಲೇ ನೋಡ್ತಾ ಇದ್ದೀರಾ, ತುಂಬ ಕೇಸ್ಗಳು ಬೆಳಕಿಗೆ ಬಂದಿದೆ. ಕೆಲವೊಂದಕ್ಕೆ ನ್ಯಾಯ ಸಿಕ್ಕಿದೆ, ಇನ್ನು ಕೆಲವೊಂದು ಕೇಸ್ಗಳಿಗೆ ಇನ್ನೂ ಹೋರಾಡ್ತಾನೇ ಇದ್ದಾರೆ. ಡಿಲೇ ಆಗಬೇಕಾ? ತೊಂದರೆಗೆ ಗುರಿಯಾಗಿರೋದು ಯಾರು ಗೊತ್ತು, ತೊಂದರೆ ಮಾಡಿರೋದು ಯಾರು ಗೊತ್ತು. ಆದರೆ ಅದಕ್ಕೆ ಶಿಕ್ಷೆ ಆಗೋಕ್ಕೆ, ತಪ್ಪು ಮಾಡಿರೋನಿಗೆ ಶಿಕ್ಷೆ ಆಗೋಕ್ಕೆ ಇಷ್ಟು ಡಿಲೇ ಆಗಬೇಕಾ? ಸೊ ಈಗ ಏನು ಹೇಳೋದು ಇಷ್ಟೊತ್ತುವೆ ಇದ್ರ ಮೇಲೆ ಮೂವಿ ನಿಂತಿರೋದು. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ. ಅವ್ರು ಪ್ರತಿಯೊಬ್ಬರು ಆ್ಯಕ್ಟ್ ಮಾಡೋದು ನೀವು ನೋಡಿದ್ರೆ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ ಮೂವಿ. ಮತ್ತು ನೀವು ಎಲ್ಲರೂ ಥಿಯೇಟರ್ಗೆ ಹೋಗಿ ಮನೇಲಿರೋ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಹೋಗಿ ಥಿಯೇಟ್ರಲ್ಲೇ ಮೂವಿ ನೋಡಿ. ಅದ್ಭುತವಾಗಿರೋ ಮೂವಿ. ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡೋವಂತಹ ಆ ಮಜಾನೇ ಬೇರೆ ನಿಮಗೆ. ತುಂಬ ಖುಷಿ ಆಯಿತು ಗುರು ಇವತ್ತು ಥಿಯೇಟ್ರಲ್ಲಿ. ನನಗೆ ಬಂದಿದ್ದ ಜನ ನೋಡಿ, ಅವರ ರಿಯಾಕ್ಷನ್ ನೋಡಿ. ಒಂದು 50ರಿಂದ 60 ದಿನ ಹಿಂದೆಯಿಂದ ತೊಗೊಂಡ್ರೆ ಆಲ್ಮೋಸ್ಟ್ ರಿಲೀಸ್ ಆಗಿರೋ ಎಲ್ಲ ಮೂವಿಗೂ ಫಸ್ಟ್ ಶೋನೇ ಹೋಗಿದ್ದೀನಿ. ತುಂಬ ದಿನ ಆಗಿತ್ತು ವಿಷಲ್ಲು, ಚಪ್ಪಾಳೆ, ಕಿರ್ಚಾಡೋದು, ಹಾರಾಟ, ಕೂಗಾಟ ಎಲ್ಲ ಕೇಳಿ ತುಂಬಾ ದಿನ ಆಗಿತ್ತು. ತುಂಬ ದಿನ ಆದಮೇಲೆ ಇವತ್ತು ಥಿಯೇಟ್ರಲ್ಲಿ ಶಿಳ್ಳೆ, ಚಪ್ಪಾಳೆ, ಹಾರಾಟ, ಕೂಗಾಟ ಎಲ್ಲ ಕೇಳಿದೆ. ನನಗೆ ಗೊತ್ತಿಲ್ಲದಂಗೆ ನನ್ನ ಫೇಸ್ ಮೇಲೆ ಒಂದು ಖುಷಿ ಕಾಣಿಸ್ಕೊಳ್ತವಾಗ. ಪರವಾಗಿಲ್ಲ ಗುರು. ತುಂಬ ದಿನ ಆದಮೇಲೆ ನೀವೆಲ್ಲ ಎದ್ದು ನಿಂತು ಚಪ್ಪಾಳೆ ಹೊಡೆಯುವಂತಹ ಒಂದು ಮೂವಿ ಕನ್ನಡದಲ್ಲಿ ಬಂದಿದೆ. ಯಾವುದೇ ಇಮ್ಯಾಜಿನರಿ ಸ್ಟೋರಿ ಅಲ್ಲ, ಅಥವಾ ಎಲ್ಲೂ ನಡೀದೇ ಇರೋಂತಹ ಕಥೆ ಅಲ್ಲ. ನಮ್ಮ ಕಣ್ಣು ಮುಂದೆ ನಡೆಯುವಂಥ ಕಥೆನ ಹಿಡ್ಕೊಂಡು ಒಂದು ಚಿತ್ರ ಮಾಡ್ಕೊಬಂದಿದ್ದಾರೆ ನಮ್ಮ ಅಜಯ್ ರಾವ್ ಅವರು. ಎಲ್ಲರೂ ದಯವಿಟ್ಟು ನಾನು ಇದನ್ನು ರಿಕ್ವೆಸ್ಟ್ ಅಂತ ಬೇಕಾದ್ರೂ ತಿಳ್ಕೊಳ್ಳಿ, ನಿಮ್ಮ ಹತ್ರ ಇರೋ ಚಿತ್ರಮಂದಿರದಲ್ಲೇ ಹೋಗಿ ಮೂವಿ ನೋಡಿ. ಈಗಲೇ ಹೋಗಿ ನೋಡಿ ಮೂವಿನ. ಸೀರಿಯಸ್ ಆಗಿ ಹೇಳ್ತೀನಿ, ಮಿಸ್ ಮಾಡ್ಕೊತ ಇಲ್ಲ. ಅಂದರೆ ಆ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಆ ಮೂವಿ ಥಿಯೇಟ್ರಲ್ಲಿ ನೋಡೋ ಫೀಲೇ ಬೇರೆ. ಕೊನೆಗೆ ನಮ್ಮ ಗೌರ್ಮೆಂಟ್ಗೂ ಒಂದು ರಿಕ್ವೆಸ್ಟ್ ಲೆಟರ್ ಕಳಿಸಿದ್ದಾರೆ ಈ ಮೂವಿ ಟೀಮ್ ಕಡೆಯಿಂದ, ನಮ್ಮ ಅಜಯ್ ರಾವ್ ಅವರು. ಮೂವಿ ನಿಜವಾಗ್ಲೂ ಚೆನ್ನಾಗಿದೆ. ಇನ್ನು 20 ಸತಿ ಬೇಕಾದರೂ ಹೇಳ್ತೀನಿ, 100 ಸತಿ ಬೇಕಾದರೂ ಹೇಳ್ತೀನಿ, ಮೂವಿ ಅದ್ಭುತವಾಗಿದೆ. ಇಂಥ ಮೂವಿನ ಗೆಲ್ಲಿಸ್ಬೇಕಾಗಿರೋದು ನಾವು ಜನಗಳು. ಮೂವಿ ಟೀಮ್ ಅವ್ರ ಕೆಲಸ ಏನು ಮಾಡಬೇಕು ಅಚ್ಚುಕಟ್ಟಾಗಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅದನ್ನ ಗೆಲ್ಲಿಸೋ ಅಂಥ ಪವರ್ ಇರೋದು ನಮ್ಮ ಕೈಲಿ. ನಾವು ಹೋಗ್ಬೇಕು, ನಾವು ನೋಡಬೇಕು, ನಮ್ಮ ಕನ್ನಡ ಸಿನಿಮಾನ ನಾವೇ ಮೆರೆಸ್ಬೇಕು. ಅದರಲ್ಲೂ ಇಂಥ ಅದ್ಭುತವಾಗಿರೋ ಚಿತ್ರನ ನಾವು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬೇಕು.
ರಿಯಲ್ ಫ್ಯಾಕ್ಟ್ಗಳ ಮೇಲೆ ಮೂವಿ ಮಾಡೋದು ತುಂಬ ಕಮ್ಮಿ, ತುಂಬಾ ಕಮ್ಮಿ ರಿಯಲ್ ಫ್ಯಾಕ್ಟ್ಸ್ ಮೇಲೆ ಮೂವಿ ಬರುವಂಥದ್ದು. ಸೊ ಇವತ್ತು ನಮ್ಮ ಕನ್ನಡದಲ್ಲಿ ಆ ಥರ ಮೂವಿ ಬಂದಿದೆ. ಸೊ ನಾವೆಲ್ಲ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ ಮೂವಿನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಆ್ಯಕ್ಟಿಂಗ್ ಆಗಿರ್ಬೋದು, ಸ್ಟೋರಿ ಲೈನು, ನಿಮಗೆಲ್ಲೂ ಮೂವಿ ಬೋರ್ ಆಗಲ್ಲ. ಕಾಮಿಡಿ ಲೈಟಾಗಿ ಕಾಮಿಡಿ ಟಚ್ ಕೂಡ ಇದೆ. ಅಜಯ್ ರಾವ್ ಅವರ ಕ್ಯಾರೆಕ್ಟ್ರಿಗೂ ಕಾಮಿಡಿ ಟಚ್ ಇದೆ, ಪ್ರಕಾಶ್ ಬೆಲ್ವಾಡಿ ಅವ್ರಿಗೂ ಕಾಮಿಡಿ ಟಚ್ ಇದೆ, ನಮ್ಮ ನಾಗಭರಣ ಅವ್ರ ರೋಲಲ್ಲೂ ಕಾಮಿಡಿ ಟಚ್ ಇದೆ. ಅಂದರೆ ಬರೀ ಕಾಮಿಡಿ ಅಲ್ಲ, ಸ್ಲೈಟ್ ಒಂದು ಎಲೆ ದಾರ ಒಂದು ಕಾಮಿಡಿ ಟಚ್. ಹಂಗೆ ಮೂವಿ ಅಂತೂ ತುಂಬ ಅದ್ಭುತವಾಗಿದೆ. ಚಪ್ಪಾಳೆ ಹೊಡ್ಕೊಂಡು ನಕ್ಕೊಂಡು ಮೂವಿ ನೋಡ್ತೀರ ನೀವು, ತುಂಬಾ ಖುಷಿಪಟ್ಟು. ಯಾರಾದರೂ ಮೂವಿ ಹೆಂಗಿದೆಯಪ್ಪ ಅಂದರೆ ಮೊದಲು ಹೋಗಿ ಥಿಯೇಟ್ರಲ್ಲಿ ಮೂವಿ ನೋಡುವಂತ ಹೇಳಿ ಕಳಿಸ್ತೀರ ಅಂಥ ಮೂವಿ. ದಯವಿಟ್ಟು ಥಿಯೇಟ್ರಲ್ಲೇ ಹೋಗಿ ಮೂವಿ ನೋಡಿ, ಅದರಲ್ಲೂ ಸಿಂಗಲ್ ಸ್ಕ್ರೀನ್ ಥಿಯೇಟ್ರಲ್ಲೇ ಹೋಗಿ ಮೂವಿ ನೋಡಿ. ಇದಕ್ಕಿಂತ ಲಾಸ್ಟ್ ವಿಡಿಯೋದಲ್ಲಿ ವಿದ್ಯಾಪತಿ ಅನ್ನೋ ಒಂದು ಮೂವಿ ರಿವ್ಯೂ ಮಾಡಿ ಹಾಕಿದೆ. ಅದರಲ್ಲಿ ಕಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕಿದೆ. ಯಾವನೋ ಪುಣ್ಯಾತ್ಮ ಮೆಸೇಜ್ ಮಾಡಿದ, ಗುರು ಲಿಂಕ್ ಇದ್ರೆ ಕಳಿಸು ಗುರು ಅಂತ. ಏನು ಕಿತ್ತೋಗಂಗೆ ಹೊಡಿಬೇಕಿದೆ ಇಂಥ ನನ್ನ ಮಕ್ಕಳಿಗೆ. ಥರ್ಡ್ ಪಾರ್ಟಿಲಿ ಲಿಂಕ್ ಸಿಗುತ್ತೆ, ಪೈರಸಿ ವಿಡಿಯೋ ಸಿಗುತ್ತೆ, ಮೂವಿ ಎಲ್ಲ ಸಿಗುತ್ತೆ ಅಂತ ಅಲ್ಲಿ ಕುತ್ಕೊಳ್ಳೋದು ನೋಡೋಕ್ಕಾಗುತ್ತಾ? ₹1000 ಎಲ್ಲ ಗುರು ಥಿಯೇಟ್ರಿಗೆ ಹೋಗಿ ಮೂವಿ ನೋಡೋಕ್ಕೆ. ₹100 ಕೊಟ್ಟರೆ ಒಳ್ಳೆ ಕ್ಲಾರಿಟಿ, ಸೌಂಡ್ ಕ್ವಾಲಿಟಿಲಿ ಕೂತ್ಕೊಂಡು ಜನಗಳ ಮಧ್ಯೆ ಆ ಕಿರ್ಚಾಟ ಅರಚಾಟದಲ್ಲಿ ಮೂವಿ ನೋಡ್ಬೋದು. ಅದನ್ನು ಬಿಟ್ಟು ನೀನು ಒಬ್ಬನೇ ಮನೇಲಿ ಯಾವುದೋ ಕ್ಲಾರಿಟಿ ಇಲ್ದಿರೋ ವೀಡಿಯೋ ಡೌನ್ಲೋಡ್ ಮಾಡ್ಕೊಂಡು ಮನೇಲಿ ಕೂತ್ಕೊಂಡು ನೋಡಿ ಯಾಕೆ ಬೇಕು ಅವೆಲ್ಲ ನಿಂಗೆ? ಥಿಯೇಟ್ರಲ್ಲಿ ಹೋಗು, ಕಾಸು ಕೊಡು, ಮೂವಿ ನೋಡು. ಇಷ್ಟೇ ನಾನು ಹೇಳ್ತಾ ಇರೋದು. ನಾನು ದಯವಿಟ್ಟು ನಿಮ್ಮೆಲ್ಲರ ಹತ್ರ ಕೇಳ್ಕೊತಾ ಇದ್ದೀನಿ. ನಾನೊಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಗುರು. ಸೇವ್ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಅಂತ. ಸ್ವಲ್ಪ ಜನಗಳಿಗೆ ತಲೆಗೆ ತುಂಬಬೇಕು, ಮಲ್ಟಿಪ್ಲೆಕ್ಸ್ನ ಬಿಟ್ಟು ಸ್ವಲ್ಪ ಸಿಂಗಲ್ ಸ್ಕ್ರೀನ್ ಥಿಯೇಟ್ರಿಗೆ ಹೋಗಿ ಅಂತ. ನಾನು ಬಾಯಿ ಬಿಟ್ಟು ಹೇಳ್ತಾ ಇದ್ದೀನಿ, ಮಲ್ಟಿಪ್ಲೆಕ್ಸ್ನ ಸ್ವಲ್ಪ ದಿನ ನಿಲ್ಲಿಸ್ಬಿಡಿ. ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ಗೆ ಹೋಗಿ. ಜಮಾನ್ದಿಂದ ಇದ್ದಿದ್ದೇ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸು, ಯಾವ ಮಲ್ಟಿಪ್ಲೆಕ್ಸು ಇರಲಿಲ್ಲ. ಈಗಲೂ ನಂಗೆ ನೆನಪಿದೆ, ನಾನು 10th ಸ್ಕೂಲಲ್ಲಿ ಬಂಕ್ ಹೊಡೆದು ರಾಜಾಹುಲಿ ಮೂವಿಗೆ ಹೋದಾಗ ಮದುವೆ ಹೆಣ್ಮಗು ಥರ ಅಲಂಕಾರ ಮಾಡಿದರು ಥಿಯೇಟರ್ನ. ಒಬ್ಬೊಬ್ಬೊಬ್ಬ ನೋಡೋಕ್ಕೆ ಒಂಥರ ಮಜಾ. ಲಕ್ಷ್ಮಿ ಟ್ಯಾಕೀಸ್ ಅಂತ ಇತ್ತು ಆಗ. ಈಗ ಬಿಡಿ, ಲಾಸ್ಟ್ ಇಯರು ಅದು ನೆಲ್ಸಮ್ ಆಗೋಯ್ತು. ಮದುವೆ ಹೆಣ್ಣಿನ ಥರ ಅಲಂಕಾರ ಮಾಡ್ತಾಯಿದ್ರು. ಆ ಹೂವಿನಾರ ಏನು, ಸ್ಟಾರ್ ಕಟ್ಟೋದೇನು, ಅದರಲ್ಲೂ ಬೇಗ ಹೋಗಿ 4 ಲೀಟ್ರು 5 ಲೀಟ್ರ್ ಹಾಲಿನ ಪ್ಯಾಕೆಟ್ ಎತ್ಕೊಂಡು ಹೋಗಿ ನಿಂತ್ಕೊಬೇಕಲ್ಲಿ. ನಾವು ಹಾಲನ್ನ ಅಭಿಷೇಕ ಮಾಡ್ತೀವಿ. ಆಗ ಸಿಗ್ತಾ ಇದ್ದ ಮಜಾನೇ ಬೇರೆ. ಅದೇ ಈಗ ಒಂದೊಂದಾಗಿ ಒಂದೊಂದು ವರ್ಷ ಕಳೀತಾ ಇದ್ದಂಗೂ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸು 1-2 ಮುಚ್ಚೋಗ್ತಾ ಇದ್ದಾವೆ, ನೆಲ ಸಮ ಆಗ್ತಾ ಇದ್ದಾವೆ. ಬೇಡ, ನಮ್ಮ ಊರಲ್ಲಿರೋ ನಮ್ಮ ಸಿಂಗಲ್ ಸ್ಕ್ರೀನ್ ಥಿಯೇಟರ್ನ ನಾವೇ ಉಳಿಸ್ಕೊಬೇಕು. ನಿಮಗೆ ಕೈ ಮೂತಿ ಕೇಳ್ಕೊತೀನಿ, ಮೊದಲು ಸಿಂಗಲ್ ಸ್ಕ್ರೀನ್ ಥಿಯೇಟ್ರಿಗೆ ಹೋಗಿ. ಪ್ರತಿಯೊಂದು ಮೂವಿ ರಿವ್ಯೂ ವೀಡಿಯೋಸಲ್ಲೂ ನಾನು ಇದನ್ನೇ ಬಡ್ಕೊತಾ ಇರೋದು. ಇನ್ನೊಂದು 100 ವೀಡಿಯೋ ಮಾಡಿದ್ರು ನಾನು ಇದನ್ನೇ ಬಡ್ಕೊಳ್ಳೋದು. ದಯವಿಟ್ಟು ಸಿಂಗಲ್ ಸ್ಕ್ರೀನ್ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ. ಯಾವ DRC PVR ಅವ್ರಿಗೆ ಅವರೇ ರಿವ್ಯೂ ಕೊಡ್ಕೊತಾರೆ. ಅವ್ರ ಹತ್ರ ಹೋಗಿ ನಮ್ಮ ಕನ್ನಡ ಸಿನಿಮಾದವರು ನಮಗೆ ಸ್ಕ್ರೀನ್ ಕೊಡಿ ಅಂತ ಕೇಳ್ಕೊಬೇಕಾ? ಬೇಡ. ನಮಗೆ ಸಿಂಗಲ್ ಸ್ಕ್ರೀನ್ಗೆ ಹೋಗಿ ಥಿಯೇಟ್ರ್ ಉಳಿಸಿ ಅಷ್ಟೇ. ಸೊ ನೋಡೋಲ್ಲ, ಯುದ್ಧಕಾಂಡ ಚಾಪ್ಟರ್ 2ನ ನೀವು ಚಿತ್ರಮಂದಿರದಲ್ಲೇ ಹೋಗಿ ನೋಡಬೇಕು. ಒಳ್ಳೆ ವ್ಯಾಲ್ಯೂ ಜೊತೆಗೆ ರಿಯಲ್ ಫ್ಯಾಕ್ಟ್ ಇಟ್ಕೊಂಡು ಮಾಡಿರುವಂತಹ ಇಂಥ ಮೂವಿನ ನೀವು ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿಗೆ ಈ ವಿಡಿಯೋ ಮುಗಿಸುವ ಸಮಯ. ನಾನು ಸಿಗ್ತೀನಿ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಅಂತ ಹೇಳ್ತಾ, ಅಲ್ಲಿವರೆಗೂ ನಗ್ತಾ ಇರಿ.
ನಗ್ತಾನೇ ಇರಿ. ಅದ್ರ ಜೊತೆಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಕ್ಲಿಕ್ ಮಾಡ್ಬೋದು. ಅದ್ರ ಪಕ್ಕದಲ್ಲೇ ಬೆಲ್ ಐಕಾನ್ ಕೂಡ ಇದೆ, ಅದನ್ನು ಟ್ಯಾಪ್ ಮಾಡಿದ್ರೆ ನಾನು ವೀಡಿಯೋ ಹಾಕ್ತಿದ್ದಂಗೆ ನಿಮಗೆ ನೋಟಿಫೈ ಆಗುತ್ತೆ ಅಂತ ಹೇಳ್ತಾ ನಾನು ಸಿಗ್ತೀನಿ ನಿಮಗೆ ಮತ್ತೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.